ಮಾದೇವಿ ಒಂದು ಕಡೆ ಒಂದು ಮಾತು ಹೇಳ್ತಾಳ. ಯಾಕ್ರಿ ಸರ? ತಾಯಿ ಸತ್ತರೆ ಕರಳನ್ನೇ ಕೊರೆದಂತೆ. ಹೌದು ಹೌದು. ತಾಯಿ ಸತ್ತರೆ ಕರಳನ್ನೇ ಕೊರೆದಂತೆ, ತಂದೆ ಸತ್ತರೆ ಶಿರವನ್ನೇ ಕರೆದಂತೆ. ಹೌದು. ಅಣ್ಣ ಸತ್ತರೆ ಬಲಭುಜ ಹೋದಂತೆ. ಹೌದು ಹೌದು. ತಮ್ಮ ಸತ್ತರೆ ಎಡಭುಜ ಹೋದಂತೆ. ಆಹಾ. ಮನೆಯಲ್ಲಿ ಏನ್ರಿ? ಗಂಡನ ಆಜ್ಞೆಯಲ್ಲಿ ಇರಲಾದ ಸತಿಯರು ತೀರಿದರೆ ಏನಾಗೈತ್ರಪ್ಪ? ಎಡಗಾಲಿನ ಚಪ್ಪಲ ನಾಯಿ ಹೋದಂತೆ. ಹೌದು. ಮನೆಯಲ್ಲಿ ಗಂಡನ ಆಜ್ಞೆಯಲ್ಲಿ ಇರ್ತಕ್ಕಂತ ಹೌದು ಹೌದು. ಸತಿಯರು ತೀರಿದರೆ ಮನೆಯ ನಡಗಂಬ ಮುರಿದಂತೆ. ಹೌದು. ಮನೆಯ ಮಾಡುವ ಮಗ ಮಡಿದರೆ ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನ ಶಿಖರ ಮುರಿದ ನೆಲಕ್ಕೆ ಬಿದ್ದಂತೆ ಅಂತ ಹೇಳ್ಯಾರ. ಹೌದ್ರಿಪ್ಪ. ಯಾಕೆ ಈ ಮಾತನ್ನು ಹೇಳ್ಯಾರಂದ್ರೆ, ಯಾಕೆ ಹೇಳ್ರಿ ಸರ? ಜಗತ್ತಿನಾಗ ಧರ್ಮ ಅಂತಕ್ಕಂತ ಶ್ರೇಷ್ಠವಾಗ್ಯದ. ಶ್ರೇಷ್ಠ ಐತೆ. ಹೌದು. ಯಾಕೆ ಈ ಮಾತು ಹೇಳ್ಬೇಕಾಗ್ಯದ? ಯಾಕೆ ಹೇಳ್ಬೇಕಾಗಿತ್ರಪ್ಪ? ನಮ್ಮ ಉಭಯ ತಂಡದಲ್ಲಿ ಮಾತಾಡ್ತಕ್ಕಂತ ಸಂಭಾಷಣೆಗಳಾಗಿರ್ತಕ್ಕಂತ ಸಾರು ನಮ್ಮ ಕೊಟ್ನಾಳ ಸೋಮವಾಸ್ತರ್ ಹೇಳು. ಹೌದು. ಜಗತ್ತಿನಾಗ ಏನ್ ಹೇಳಿದ್ರಪ್ಪ? ನಾನು ಅಂತಕ್ಕಂತ ಶ್ರೇಷ್ಠನ ಹೌದು. ಒಂದು ಮಾತು ಕೇಳ್ರವ್ರು. ಏನ್ ಕೇಳಿದ್ರಿ ಸರ? ಪಂಚ ಪಾಂಡವರ 5 ಮಂದಿ ಧರ್ಮದಿಂದ ನಡೆದರೂ ಕೂಡ ಹೌದು ಹೌದು. ಸ್ವರ್ಗದ ಬಾಗಿಲು ಯಾಕೆ ತೆಗಿಲಿಲ್ಲ ಹೌದ್ರಿ ಪಂಚ ಅಂತಕ್ಕಂತ ಮಾತು ಕೇಳಿ ಹೌದು. ವಿಷಯ ಅಲ್ಲೇ ತಳಗ ಬಿದ್ದೈತಿ. ಹೌದ್ರಿ. ಅದನ್ನು ಹೇಳಿದವರು. ಯಾರು ಹೇಳಿದ್ರಪ್ಪ? ಕಾರಣ ಸಾಯಿ ಮುಂದೆ ಸಹಿತ ಆಹಾ. ಬಾಯಾಗಿನ ಹಲ್ಲ ಸಹಿತ ಮಾಡ್ಯಾರ. ಮತ್ತೆ ಅವ್ನಿಗೆ ಯಾಕೆ ಸ್ವರ್ಗದ ಬಾಗಿಲು ತೆಗಿಲಿಲ್ಲ, ನನಗೂ ಯಾಕೆ ಸತ್ತ? ಬೇಕಿಲ್ಲ ಮತ್ತ ಮೊದಲ ವಿಷಯಗಳನ್ನ ಪ್ರತಿಪಾದನೆ ಮಾಡುವುದಾಗಿ ವಿಚಾರ ಮಾಡಿ ಮಾತಾಡ್ಬೇಕು. ಧರ್ಮ ಅಂದ್ರೆ ಏನು? ಇದನ್ನ ಮೊದಲು ತಿಳ್ಕೋಬೇಕಾಗ. ಹೌದು. ಯಾರು ಭೂಮಿ ಮೇಲೆ ಆಗಿ ಹೋದ್ರು? ಯಾರ್ಯಾರಾಗಿ ಹೋದ್ರು? ಯಾರಪ್ಪ ಅಂದ್ರೆ ಮಹಾಸತಿಯನ್ನು ಸಹಿಸಿಕೊಂಡಿರ್ತಕ್ಕಂತ. ಹೌದು ಹೌದು. ಯಾರು? ಯಾರು? ಅನಿಲಾದೇವಿ ಜಗತ್ತಿನಾಗ ಧರ್ಮದಿಂದ ನಡೆದರು. ಹೌದು ಹೌದು. ಅನಿಲಾದೇವಿ ಗಂಡ ಯಾರು? ಯಾರ್ರಿ ಸರ? ಎಳವಂಕ ಮುನಿ. ಹೌದು. ಕಾಲ ಕುಂಟ್ರೆ ಕೈ ಮಂಡ ಕಾಲ ಮಂಡ. ಹೌದು ಹೌದು. ಅಂತ ಗಂಡನ ಸೇವಾ ಹಗುರಗಳು ಮಾಡ್ತಾರ. ಗಂಡನೆದ್ರೆ ಕರ್ಕೊಂಡು ಹೋಗ್ಬೇಕಾಯ್ತಾರ. ಹೋಗ್ತಿದ್ರಿ. ಒಂದು ದೊಡ್ಡ ಬುಟ್ಟಾಗಿ ಹೆಡಿಯಾಗಿ ತಲೆ ಮೇಲೆ ಹಾಕಿ ಹೆಡಿಯಾಗಿ ಗಂಡನ ಕುಂಡಿಸಿ ಹೌದು ತಲೆ ಮೇಲೆ ಇಟ್ಕೊಂಡು ಭಿಕ್ಷಾ ಬೇಡಿ ಗಂಡನ ಸಲ್ಲುತ್ತಿದ್ರು ಅನಿಲಾದೇವಿ. ಅನಿಲಾದೇವಿ ಅಂತ ಒಂದು ಸಮಯದಲ್ಲಿ ತನ್ನ ಮನೆ ಮುಂದ ಮುಂಜಾನೆ ಎದ್ದು ಗಂಡನ ತನ್ನ ಪುಟ್ಟ್ಯಾಗ ಹಾಕಿ ಹೊರಸಲ್ ಮೇಲೆ ಕುಂಡಿಸ್ಯಾಳ. ಒಳಗತ್ತ ಕಸ ಮುಸ್ರಿ ಮಾಡ್ಲಕತ್ತ ತನ್ನ ಗುಡಿಸಲ್ದಾಗ. ಹೌದು. ಅವಾಗ ಏನಾಗ್ಯದ? ಏನಾದ್ರಿ ಸರ? ಅನಿಲಾದೇವಿ ಮನೆ ಮುಂದ ಒಬ್ಬಕ್ಕಿ ವೇಸಿ ಹೆಣ್ಮಗಳ ಹಾಯ್ದು ಹೊಂಟಾಳ. ರೂಪ ಲಾವಣ್ಯ ನೋಡ್ತಾಳ. ಹೌದು. ಅಕ್ಕಿ ರೂಪ ಲಾವಣ್ಯ ನೋಡಿ ಹೆಡ್ಯಾಗ ಕೂತ ಗಂಡ ವಿಚಾರ ಮಾಡ್ಯಾನ. ಕಳವಂತ ಮುನಿ ಈಕಿ ಇಂತ ಸೌಂದರ್ಯ ಹೆಣ್ಮಗಳ ನಮ್ಮ ಗುಡಿಸಲ ಮುಂದೆ ಹಾಯ್ದಾಳ. ಹೌದು. ಈಕಿ ಜೋಡಿ ಒಂದು ದಿವಸ ರಾತ್ರಿ ಕಳೆದ ನನ್ನ ಜನ್ಮ ಸ್ವಾರ್ಥಕ್ಕೆ ವಿಚಾರ ಮಾಡ್ಯಾನ. ವಿಚಾರ ಮಾಡಿ ಮಾನೀಸನ ಮಾಡಿ ಕೂತಾನ. ಅನಿಲಾದೇವಿ ಹೊರಗೆ ಬಂದಾಳ. ಹೌದು. ಹೊರಗೆ ಬಂದ ಗಂಡನ ಮುಖ ನೋಡಿ ಕೇಳ್ತಾಳ. ಏನಂತ್ರಿಪ್ಪ? ಯಾಕ್ರಿ ಪತಿ ಪುರುಷ ಹಿಂಗ ಮಾರಿ ಯಾಕೆ ಸಣ್ಣದಾಗಿತ್ತ? ಅವಾಗ ಹೆಳವಂತ ಮುನಿ ಹೇಳ್ತಾನ, ಇಲ್ಲ ಹಿತ್ತಕ್ಕೆ ನಮ್ಮ ಗುಡಿಸಲ ಮುಂದೆ ಹಾಯ್ದು ಹೋಗ್ಯಾಳ. ಹೆಣ್ಣು ಮಗಳ ಹೋ ಆಗ್ಯದ ಅಂತ. ಹೌದಾ? ಅವಾಗ ಅನಿಲಾದೇವಿ ಹೇಳ್ತಾಳ, ಏನಂತ್ರಿಪ್ಪ? ನನ್ನ ಪತಿ ಪುರುಷನ ಇಚ್ಛಾನ ಈಡೇರಿಸ್ಲಿಕ್ಕೆ ನಾ ಸತಿಯಲ್ಲ ಅಂತೇಳಿ ಅಲ್ಲ ನೀವೇನ್ ಚಿಂತೆ ಮಾಡಬೇಡ್ರಿ, ನಾ ಆಕಿನ ನೀವು ಹೊತ್ತಾಗ ಕರ್ಕೊಂಡು ಬರ್ತೀನದು. ಹೌದು. ಅವಾಗ ಈಕಿ ಅನಿಲಾದೇವಿ ಏನ್ ಮಾಡಿರು? ಏನ್ ಮಾಡಿದ್ರಿ ಸರ? ಲಸ್ಕಿನ ಜಾವ 4 ಗಂಟೆ ಕೆತ್ತು ಒಂದು ಕೊಡ ನೀರ ಕೈಯಾಗ ರಂಗೋಲಿ. ಹೌದು. ಒಂದು ಕಸಬಾರಿ ಒಂದು ವೇಸಿ ಮನಿ ಮುಂದೆ ಹಾಲು. ಹೌದು. ಹೋಗಿ ಅಕ್ಕಿ ಅಂಗಳ ಕಸ ಹೊಡೆದ ಅಂಗಳಕ್ಕೆ ನೀರು ಹೊಡೆದ ಅಂಗಳದಾಗ ರಂಗೋಲಿ ಹಾಕ್ತಳು. ಇದು 1 ದಿವಸ ಅಲ್ಲ 2 ದಿವಸ ಅಲ್ಲ 4 ದಿವಸ ಹಿಂಗೆ ನಡೀತು. ಅವಾಗ ವೇಸಿ ಹೆಣ್ಮಗಳು ವಿಚಾರ ಮಾಡಿರು. ಏನಂತ ವಿಚಾರ ಮಾಡಿದ್ರಪ್ಪ? ನನ್ನ ಮನಿ ಮುಂದೆ ಇಂಥ ಕಾಯಕ್ಕೆ ಮಾಡೋರು ಯಾರ್ದಾರ? ಹೌದು. ನೋಡ್ಬೇಕಂತೇಳಿ ಇದೇ ರೀತಿ ತನ್ನ ಬಾಗ್ಲ ತಕ್ಕೊಂಡು ಹಂಗೆ ಕೊಟ್ಟಳು. ಈಕಿ ಯಥಾ ಪ್ರಕಾರ ಇದೇ ಅನಿಲಾದೇವಿ ಅಲ್ಲಿ ಬಾಳರು. ಹೌದು. ಹೋಗಿ ಅಂಗಳ ಕಸ ಹೊಡೆದ ಅಂಗಳಕ್ಕೆ ನೀರು ಹೊಡೆದ ರಂಗೋಲಿ ಹಾಕ್ತಿದ್ರು. ಹೌದು. ವೇಸಿ ಹೆಣ್ಮಗಳು ಬಂದು ಈಕಿ ಕೈ ಹಿಡಿದ್ರು. ಯವಾ ತಾಯಿ ನೀ ಯಾರು? ಹೌದು. ಹೆಳವಂಕ ಮುನಿ ಋಷಿಗಳ ಹೆಳವಂಕ ಮುನಿ ಹೇಳ್ತೀನಿ ಅದಿ. ಹೌದು. ಮತ್ತೆ ನಮ್ಮಂತವ್ರ ಮನೆ ಮುಂದೆ ನೀ ಇಂತ ಕೆಲಸ ಮಾಡೋದಲ್ಲ ಅಲ್ಲ, ಎದ್ರ ಸಲುವಾಗಿ ಮಾಡ್ಲಕತ್ತಿ ಅಂದಾಗ ಏನ್ ಹೇಳ್ತಾರೆ? ಅವಾಗ ಅನಿಲಾದೇವಿ ಹೇಳ್ತಾಳ, ನನ್ನ ಪತಿ ಪುರುಷನ್ ಇಂಥದೊಂದು ಆಸೆ ಅದವ. ಹೌದು. ಅದಕ್ಕೆ ನಿನ್ನ ಆಸೆ ಈಡೇರಿಸ್ಬೇಕಂತ ನಿನ್ನ ಮನೆ ಮುಂದೆ ಇಂತ ಕಾಯಕ ಮಾಡ್ಲತ್ತೀನಿ ನಾನು. ಹೌದು. ನಿಮ್ಮಂತ ಪತಿ ಇರ್ತ ಹೆಣ್ಮಗಳು. ಹೌದು. ನಿಮ್ಮ ಪತಿ ಪುರುಷ ನಮ್ಮ ಆಶ್ರಮಕ್ಕೆ ಬರ್ತಾನಂದ್ರ ಯಾಕೋ ಸಂಜೆ ವಸ್ತಿಗೆ ಗೊತ್ತಾಗ್ಬೇಕು ನೋಡಿಲ್ಲ. ಹೌದು. ಯಾಕೋ ಸೀದಾ ಬಂದು ಹೆಳವಂತ ಮನೆಗೆ ಹೇಳ್ತಾಳ, ಇವತ್ತು ನಿಮ್ಮದು ನಡ್ರಿ ಅಂತ ಹೇಳಿ. ಹೌದು. ಇವಾಗ ಖುಷಿಯಾಗ ಖುಷಿಯಾಗಿ ಮನಗಡೆ ಹೆಡಿಯಾಗಿ ಸಿಗ್ದಾಕತ್ತ. ಹೌದು. ಹೊತ್ತು ಮುಳುಗ್ತ ಅನಿಲಾದೇವಿ ಕುಂಟ ಗಂಡನ ಕುಳಿಯ ಗಂಡನ ಹೆಡಿಯಾಗಿ ಕುಂಟ್ಕೊಂಡು ಹೊಂಟು ಗಂಗಾ ನದಿ ದಂಡಿಯನ್ನು ಹೊಂಟಳು. ಹೌದು. ಆ ಗಂಗಾ ನದಿ ದಂಡಿಗೆ ಆದಿ ಗಿಡಕ್ಕೆ ಋಷಿಗಳ ತಪಸ್ಸೆ ಮಾಡ್ತಾರೆ. ಹೌದು. ಯಾರು ಸರಿ? ಗಂಗೆ ಋಷಿಗಳ ತಪಸ್ಸೆ ಮಾಡ್ತಿರು.
ಆದ ಬೇರೆ ಕಾಲಕ್ಕೆ ಸಿಗಿಸಿ ತಲೆ ತಳಗ ಮಾಡಿ ತಪಸ್ಸರಿ ಮಾಡ್ತಾರೆ. ಹೌದು. ಯಾರ ಋಷಿಗಳಂದ್ರೆ ಮಾಂಡುಕ ಋಷಿಗಳು. ಮಾಂಡುಕ ಋಷಿ. ಹೌದು. ಆ ತಪಸ್ಸರಿ ಮಾಡ್ತಕ್ಕಂತ ಋಷಿಗಳು ಇವ ದಂಡ ಕುಂತು ನೋಡ್ಲಿಲ್ಲ. ಇವ ತನ್ನ ಹುರುಪ್ನಾಗ ಏನ್ ಮಾಡ್ದ ಮಾಂಡಕಾಲೆ ಋಷಿಗಳಿಗೆ ಋಷಿಗಳು ಶಾಪ ಕೊಟ್ಟರು. ಹೌದು. ಎಂತ ನಿನ್ನ ಮಾಂಡಕಾಲೆ ನನಗೆ ಒದ್ದಿ ಅಂದ ಕಾಲಕ್ಕ ಹೌದು ನಿನಗೆ ಸೂರ್ಯನಾರಾಯಣ ಉದಿ ಹೈದರಾಗ ಹೌದು ನಿನ್ನ ಶರೀರ 1000 ತುಳುಕಾಗಿ ಬೀಳುತ್ತೆ ಶಾಪ ಕೊಟ್ಟು. ಹೌದು. ಋಷಿ ಆಡಿದ ಮಾತು ಋಷಿ ಹೋಗಲತ್ತೆ ನೀಲಾದೇವಿ ತಿಳ್ಕೊಂಡು ಗಂಡನೇ ಬುಟ್ಟಿಯಾಗಿ ಹೆಡ್ಗಿ ತಂದು ತಲೆಗಿಳಿಸಿ ಹೆಣ್ಮಗಳು ಏನ್ ಮಾಡಿದ್ರು ಸೂರ್ಯನಾರಾಯಣ ಉದಿ ಹೈದರಾಗ ನನ್ನ ತಾಳಿ ಹರಿತಲ್ಲ ನನ್ನ ಮುತ್ತೈತನ ಅಳ್ತಲ್ಲ ಅಂತೇಳಿ ತಿಳ್ಕೊಂಡು ನೀಲಾದೇವಿ ಸೂರ್ಯನಾರಾಯಣ ಆಣಿ ಇಟ್ಲು. ಮತ್ತೇನೆ ಸೂರ್ಯನಾರಾಯಣ ಉದಿ ಹೈಬಾರ್ದು. ಸೂರ್ಯನಾರಾಯಣ ಉದಿ ಹೈಲಿಲ್ಲ ಜಗತ್ತಲ್ಲೋರ್ಕೊಂಡವ್ರು ಆಗ್ಲಿಕ್ಕೆ ಕತ್ತು ಬಿತ್ತು. ಹಿಂಗ ಎಷ್ಟು ನಿಮಿಷ ಆಯ್ತು? 28 ನಿಮಿಷ ಸೂರ್ಯನಾರಾಯಣ ತರ ಮಾಡಿದ್ದೇ ಇಲ್ಲ. ಎಲ್ಲಾ ದೇವಾನು ದೇವತೆಗಳು ಕೂಡಿ ದೇವಿಗೆ ಆಣಿ ಹೊಳಿ ತಕ್ಕೊರುವ ನಿನ್ನ ಗಂಡಿಗೆ ಏನು ಆಗಲ್ಲ ಮಾತು ಕೊಟ್ಟಾಗ ಅನಿಲಾದೇವಿ ಆಣಿ ಹೊಳಿ ತಕ್ಕೊಂಡ್ರು. ಅವಾಗ ಅನಿಲಾದೇವಿ ಗಂಡ ಹೆಳವಂಕ ಮಣಿ ಜೀವಂತ ಇದ್ದ ಮಾಡಿ ಕೈ ಕಾಲೆಲ್ಲ ಚಿಗಿತು ಬಂದು ಅವಾಗ 28 ನಿಮಿಷ ಸೂರ್ಯನಾರಾಯಣ ತರ ಹೈದಲ್ಲ. ಅದಕ್ಕೆ ಜಗತ್ತಿನಾಗ 3.5 ಮೂರ್ತಾಗಿ ಜಗತ್ತಿನಾಗ ಧರ್ಮದಿಂದ ಉಳಿದಾಯ್ತು. ಇದು ಧರ್ಮ. ಹೌದು. ಇನ್ನೊಂದೇನು ಸಹಕಲಾರರು ಏನ್ ಹೇಳಿದ್ರಪ್ಪ? ಭಕ್ತ ಸಿರಿಯಾಳ ಆ ಮಗ ಚಿಲ್ಲಾರನ ಕೈಲಿ ಅಡಿಗೆ ಮಾಡುವ. ಹೌದು ಅಂತಕ್ಕಂತ ಮಾತು ಹೇಳ್ಯಾರ. ಭಕ್ತ ಸಿರಿಯಾಳಿನಲ್ಲಿ ಮೊದಲ ಧರ್ಮ ಇತ್ತು. ಹೌದು. ಯಾವ ಧರ್ಮ? ಅವನ ಮದುವೆ ಆಗಿಲ್ಲ ಏನಾಗಿಲ್ಲ ಏನಿಲ್ಲ. ಅವನಲ್ಲಿ ಧರ್ಮ ಏನಿರ್ತಾರ ಏನ್ರಿಪ್ಪ? ದಿನಂಪ್ರತಿ ಯಾರಿಗೇ ಮಹಾಶರಣರ ಪಾದ ಪೂಜೆ ಮಾಡಬೇಕು ಪ್ರಸಾದ ಮಾಡ್ಬೇಕಂತೇಳಿ ಅವನೊಂದು ಧರ್ಮ ಇತ್ತು. ಹೌದು. ಆ ಧರ್ಮ ಮುಗಿಯವರಿಗೆ 2 ದಿವಸಕ್ಕೆ ಉಪವಾಸ ಇದ್ದಾವನ. ಹೌದು. ಜಗತ್ತಿನಾಗ ಧರ್ಮ ಅಂತಕ್ಕಂಥ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬಹಳಷ್ಟು ಮಾತಾಡೋದು ಬೇರೆ ಬಹಳ ಆಗ್ಯದ. ಅದಕ್ಕೆ ಎಡಬಿಡದೆ ಕಾರ್ಯಕ್ರಮ ಇರೋದ್ರಿಂದ ಮತ್ತೆ ಈ ಹೊಳೆ ರಾತ್ರಿ ಮುದ್ದೆ ಬೆಳತವ್ರ ಕನಸುಬಾಳ ಕಾರ್ಯಕ್ರಮ ಬಹಳ ಏನು ಮಾತಾಡೋದಿಲ್ಲ ಸೋಮಣ್ಣ. ಅದಕ್ಕೆ ಮಾದೇವಿ ಕಟ್ಟಿರ್ತಕ್ಕಂಥ ಈ ಮಜಬೂತ್ ಮನೆ ಈ ಶರೀರ ಯಾವ ರೀತಿ ಹಾಳಿಗಿಡಬೇಕಂತೇಳಿ ಹೆಂತಿಂತವ್ರಾಗಿ ಹೋಗ್ಯಾರ ಧರಣಿ ಮೇಲೆ ಅಂತಕ್ಕಂಥ ಇನ್ನೊಂದು ಮಾತು ಕೇಳ್ಯಾರ ಗುರುಲಿಂಗಣ್ಣ. ಏನ್ ಕೇಳ್ಯಾರ ಸರ? ನಮ್ಮಲ್ಲಿ ದಾನಮ್ಮ ಯಾವ್ದು ಗುಡ್ಡಾಪುರ ಉಮರಾಣಿ ಲಿಂಗಮ್ಮ ದಾನ ಮಾಡಿ ದಾನಮ್ಮ ಆಗ್ಯಾಳ. ಹೌದು. ನಿಮ್ಮಲ್ಲಿ ಯಾರು ಆಗಿ ಹೋಗ್ಯಾರ ಅಂತ ಕೇಳ್ತಾರ. ಹೌದು. ಇದೇ ಕಲಿಯುಗದಾಗ ಹೌದು ಇದೇ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಕಡ್ಲಿಮಟ್ಟಿ ಸ್ಟೇಷನ್ದಾಗ ಹೌದು ಕಾಶಿಬಾಯಿ ಕಾಶಿಬಾಯಿ ಧರ್ಮದಿಂದ ತನ್ನ ಮಗನ ಹೊಟ್ಟಿರ್ತಕ್ಕಂಥ ಮಗನ ಪ್ರಾಣ ತ್ಯಾಗ ಮಾಡಿ ಹೌದು ಕರಿಮಣಿ ಕಟ್ಟಿದ ಮಾಲಕ್ಕಿನ ಕರಿಕಾರ ತನ್ನ ಕಾಯವನ್ನು ಕೈಕೊಂಡು ಪತಿವ್ರತ ಉಳಿಸಿಕೊಂಡ. ಧರ್ಮ ಇದೇ ಕಲಿಯುಗದಾಗ ಉಳಿಸಾರ ಕಡ್ಲಿಮಟ್ಟಿ ಕಾಶಿ. ಹೌದು. ಧರ್ಮದಿಂದ ಪತಿವ್ರತ ಉಳಿಸಿಕೊಂಡ. ಇಂಥ ಜಗತ್ತಿನಾಗ ಸ್ಥಿತಿ ಅಲ್ಲ. ಎಂತವ್ರು ಆಗಿ ಹೋಗ್ಯಾರ. ಮತ್ತ ಮ್ಯಾಲ ಬಾಯಿ ಮಾತಾಡ್ತಾವ ತಳ ಕೂತಾವ ಯಾವ ಆಟ ಮಾಡ್ತೀವಿ ಎಲ್ಲಿ ಹೋಗ್ಯಾನವ ಹೇಳ್ತಿ ಹಚ್ಚತಿ ಮಗನಿಗೆ. ಹೌದು. ಹೇಳ್ತೇವ ದೊಗ್ಗಿಸ್ತಾಳೆ ಹೇಳಕ್ ಬರಲ್ಲ ಇನ್ನ. ಹೌದ್ರಿ ಸರ. ಹಡದ ತಾಯಿ ಬಿತ್ತ ಜಗತ್ತಿನಾಗ ಯಾವ್ದು ಸೇರತ್ತೆ ಇಲ್ಲ. ಹೌದು. ಅದಕ್ಕೆ ಹೇಳ್ತಾರೆ ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ಅಂತೇಳಿ. ಹೌದು. ಹೌದಾ? ಹೌದು ಸರ. ಹೆಣ್ಮಕ್ಳು ನಿನ್ ಯಾವಾಗ ದೊಗ್ಗಿಸ್ತಾರೆ ಹೇಳಕ್ ಬರ್ತವ ಹೆಂಡತಿ ಪಾಲ್ ಹಿಡಿಲಕ್ ಹೋಗಬೇಡ. ಯಾವಾಗ ಪದ್ಧತಿ ಯಾರು ಕೊಡ್ತಾರೋ ಗೊತ್ತಿಲ್ಲ. ಯಾಕೆ ಮಾತು ಹೇಳ್ಬೇಕಾಗ್ಯಾರ? ಯಾಕ್ರಿ ಸರ? ಮನೆ ರಾತ್ರಿಯಲ್ಲಿ ಏನ್ರಿ ಸರ? ಹುನಗುಂದ ತಾಲೂಕ್ ಗಂಜಾಳಕ್ಕೆ ಹಾಕಿತ್ತು ನಮ್ಮ ಆಯ್ತು ನೋಡ್ರಿಪ್ಪ. ತಾಯಿ ದ್ಯಾಮವ್ವಾಯಿ ಜಾತ್ರೆಯಲ್ಲಿ. ಹೌದು. ದ್ಯಾಮವ್ವಾಯಿ ಜಾತ್ರಾ ಕಮಿಟಿ ಬಹಳ ವಿನಯದಿಂದ ಕೂಡ್ಯಾದ. ಹೌದು ಹೌದು. ಎಲ್ಲಾರ್ಗಿ ಡೊಳ್ಳಿನ ಪದ ನಡೆಯೋಣ ದೇವ್ರು ಹೇಳ್ತಾವ. ಹೇಳ್ತಾವ್ರಿಪ್ಪ. ಯಾರು ಗುಂಡ ಹಾಯ್ತಾರ ಯಾರು ಅಲ್ಲಿಗೆ ಹಾಯ್ತಾರ ಎತ್ಕೊಂಡು ಹೊಡ್ಕೊತಾರ ಮಳಿ ಬೆಳಿ ಹೇಳ್ತಾರಿಪ್ಪ. ಅಲ್ಲಿ ಗಂಜಾಳ ಹಿಂಗೆಲ್ಲಾ ನಡೀತು ನಡೆಯೋಣ ತಮಗೆ ಏನೇನು ದೇವ್ರಿಗೆ ಸಹ ಬುದ್ಧಿ ಕೊಟ್ಟನ ಅದೆಲ್ಲ ಹೇಳಕತ್ರು. ಹೌದು. ಆ ಜಾತ್ರಾ ಕಮಿಟಿ ಚೇರ್ಮನ್ ಗಿಬ್ರು ಹೆಂಡ್ರಿ ಅಲ್ಲಿ ಮತ್ತ ಗಂಜಾಳದಾಗ ಆ ಎಲ್ಲಾರಿಗೂ ದೇವ್ರು ಹೇಳೋದು ನೋಡಿ ಜಾತ್ರಾ ಕಮಿಟಿ ಚೇರ್ಮನ್ ದೊಡ್ಡ ಹ್ಯಾಂಕ್ರಿ ದೇವ್ರ ಎತ್ತರಿ ರಾತ್ರಿ ಭಾರಕ್ಕೆ. ಮತ್ತೆ ಹೆಣ್ಮಕ್ಳ ದೇವ್ರು ನಿಮಗ್ ಪುಣೆ ಐತಿ. ಅವ್ರೇನು ಗುಂಡ ಪಂಡ ಹೆಂಗಿಲ್ಲ. ಹೆಣ್ಮಕ್ಳ ದೇವ್ರು ಮತ್ತೊಂದು ನಮೂನಿ ಮಾಡ್ತಾರ. ಹೆಂಗ ಸರ ತಲೆ ಮೇಲೆ ಸೆರಗಾ ತೆಗೆದು ಸೊಂಟಕ್ಕೆ ಸುತ್ತಾರ. ಸೊಂಟಕ್ಕೆ ಸುತ್ತಿ ದೊಡ್ಡ ತುರ್ವಾ ಜಾಡಿಸ್ತಿರ್ತಾರ ಕೊರವಂದಿರ್ತಾನೆ ಮುಂದಕ್ಕೆ ನಡೀತ. ಆಕಿ ಹೆಣ್ಮಗಳ ದೇವ್ರು ಹೇಳ್ತಾಳ ಏನಂತ ಹೇಳ್ತಿದ್ರಿ ಮಕ್ಕಳ ಹಾಡು ಕೇಳಕ್ ಬಂದವರೆಲ್ಲ ಗಪ್ಪೆ ಕೂತ್ರು. ಹೌದು. ಮಕ್ಕಳಂದ್ರೆ ಯಾವ ಮಕ್ಕಳು? ಮಕ್ಕಳು ಈ ಜಾತ್ರಾ ಕಮಿಟಿ ಮಕ್ಕಳೆಲ್ಲ ಇರ್ಬಾರಿದ್ರು. ಹೌದು. ಆ ಕಮಿಟಿ ಅವರೆಲ್ಲ 10-12 ಮಂದಿ ಕೂಡಿ ವಿಚಾರ ಮಾಡಿ ಏನಂತ ಚೇರ್ಮನ್ ದೊಡ್ಡ ಹೆಂಡತಿ ದೇವ್ರ ಎತ್ತದ. ಮತ್ತೆ ನಾವೆಲ್ಲ 12 ಮಂದಿ ಮಕ್ಕಳು ಹರಕತ್ತಿಲ್ಲ ಚೇರ್ಮನ್
ಏಮಂದ್ರೆ ಎಬ್ಸ್ರಿ ಅಂದ್ರು ಹೌದು ಇದು ಹುಗ್ಗಿ ಮಾಡಿ ಚಂತನ ಹುಗ್ಗಿ ಮಾಡಿ ದನದ ದ್ಯಾಮಾಯಿ ಮಗನ ಕಂಬಳಿ ಹಚ್ಕೊಂಡು ಮುಕ್ಕೊಂಡಿದ್ರಿ ಹೌದು ಒಂದ್ ಹುಡುಗ ಹೊಡ್ಕೊತ್ ಹೋದ ದೊಡ್ಡಪ್ಪ ಓ ದೊಡ್ಡ ದೇವ್ರು ಬಂದೈತಪ್ಪ ಅಂತ ಹೌದು ಅದಕ್ಕೆ ಅನ್ಕೊಂಡ್ರಿ ಕಡ್ಡಿ ಭಾವನೆ ದೇವ್ರು ಬಂದೈತೆ 1000 ಮಂದಿಯಾಗ ಲಿಪಿಗಣ್ಣಾಗ ದೊಡ್ಡ ಕಂಬಳಿ ಹಾಕೊಂಡು ಬಂದ 1000 ಮಂದಿಯಾಗ ಹೆಂಡತಿ ಕಾಲ್ ಹಿಡ್ದ ಓಟಿ ನೋಡ್ಲಾರ್ದೆ ಹೇಳ್ತಾ ಏನ್ ಹೇಳ್ತಿ ಹೌದು ಹೆಂಡತಿ ದೇವ್ರು ಹೇಳ್ತಿಳು ಯಾರು ಹೇಳ್ತಿದ್ರಪ್ಪ ಮಕ್ಕಳ ಓ ಬರೇ ಮುಗಲ ಮಾಡ ನೋಡ್ರಿ ಮಳೆ ಆಗ್ತೈತನ ಇಲ್ಲ ನಾ ಯಾರಿದ್ದ ಯಾರು ನಾನು ಹೇಳ್ತಿ ನನ್ಬೇಡ ದೇವ್ರ ಮುಂದೆ ಕಾಲ್ ಹಿಡ್ಕೊ ನಾ ಯಾರಿದ್ದ ನಾ ಸೀಮಿ ದುರ್ಗ ಇದ್ದ ನಾಳೆ ಶುಕ್ರವಾರ ಉತ್ತತ್ತಿ ಉದಗಡಬ ಮಾಡಿ ತನುಗಡಬ ಮಾಡಿ ನಾನು ಊರ್ ಸೀಮಿ ದಾಟಿದ್ರೆ ಸ್ವಲ್ಪ ಸುಖ ಅಲ್ಲ ಯವ್ವ ಟೀಕ ಐತ್ ಗುರು ಭಂಡಾರ ಅಂತ ಗಂಡ ಹೌದು ಹೆಂಡತಿ ಗಂಡನ ಕೈ ಭಂಡಾರ ಕೊಟ್ಲು ಗಂಡ ಸಣ್ಣಂಗೆ ಹೇಳ್ತಿದ್ದ ಹೇಳಿದ್ರಾಗ ಹೇಳ್ತೇನೆ ಅನ್ಬೇಕು ಏ ಮಗನ ಗಂಡಗ್ ನೋಡ್ರಿ 1000 ಮಂದಿ ಆಗ ಏ ಮಗನ ಇಟ್ಟೊತ್ತನ ಊರ್ ಮಾತಾಗ್ಯಲ್ಲ ಇದು ಮನಿ ಮಾತೈತ ಮಗನ ಲಕ್ಷಣ ಅಂದ್ರು ಏನ್ ಹೇಳ್ತಿ ಹೇಳವ ಏನ್ ಹೇಳು ಹೇಳ್ಬೇಕಾದ್ರೆ ಹೊಟ್ಟೆ ಗಂಟೆ ಗುರುನು ಹಿಡಿದುತ್ತೈತಿ ಹೇಳಿ ಹೌದು 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 ಏನ್ ಹೇಳುದು ಏನ್ ಹೇಳಪ್ಪ ಇತ್ತಿತ್ತಲಾಗಿ ಮನಿಗೆ ಹೊಸ ಕುದುರೆ ಬರೋಣ ಹೊಟ್ಟೆ ಹಳಿ ಕುದುರೆ ಕಡೆ ಹಾಯಲಾಗಿಲ್ಲ ಮಗನ ಅಂದ್ರೆ ಹೌದಾ ಮಗ ಹೊಸ ಹೆಂಡತಿ ಬರೋಣ ಹಳಿ ಹೆಂಡತಿ ಕಡೆ ಹೋಗಿ ಬಿಟ್ಟಾರಿ ಚೇರ್ಮನ್ ಹೌದು ಮಗನ ಹೆಂಡತಿ ಕಾಲ್ ಹಿಡಿದಾಗಿತ್ತು ಹೆಂಡತಿ ಬೇನ್ ಹಾಕ್ತಿದ್ರ ನೀನು ಯಾವಾಗ ಬರ್ತಿದ್ದ ಅದಕ್ಕ ಬೇಡ ಏನೋ ಮರುಗುಳಿ ಮಾತಾಡಂತೆ ನಾಳೆ ಕಾಕಗಳು ದ್ರಾಕ್ಷಿ ಪುರ ದಗ್ದ ಮಾಡಿಬೋದಾಗ ಮನ್ಯಾಗ ನೀವು ಹಬ್ಬ ಮಾಡ್ರಿ ಅಯ್ಯಪ್ಪ ಹಂಗಿಲ್ರಿ ಇರ್ಲಿ ನಗಲಿಕೊಂಡು ಮಾತೈತಿ ಐತಿ ಮಾದೇವ ಕಟ್ಟಿದ ಮಜಬೂತ ಮನೆ ಹೌದು ಶಿಟ್ಟಿಲೆ ಕೆಡಬೇಕಂತ ಯಾವ ರೀತಿ ಶನಿ ಅಂತಕ್ಕಂಥದ್ದು ಹೌದು ಒಳ್ಳೆ ಚಾಲ್ ಹಾಡಿ ಚಾನ್ಸ್ ಹೌದು